ಅನೇಕ ನಾಯಕರು ಕೂಡ ಸಿದ್ದೇಳ್ತಾ ಇದ್ದಾರೆ. ಅತ್ತ ಮಾಧುಸ್ವಾಮಿ ಅವರು ಕೂಡ ಇವತ್ತು ಈಶ್ವರಪ್ಪನವ್ರ ವಿರುದ್ಧ ಹರಿಯಾಯ್ತಾ ಇದ್ರು. ಈಗಾಗಲೇ ಅನೇಕ ನಾಯಕರು, ಯತ್ನಾಳ್ ಅವರು ಕೂಡ ಈಶ್ವರಪ್ಪನವ್ರ ವಿರುದ್ಧ, ಇನ್ಫ್ಯಾಕ್ಟ್ ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ನನ್ನನ್ನು ಮೋಸ ಮಾಡಿದ್ರು ಅಂತ ಮಾಧುಸ್ವಾಮಿ ಹೇಳ್ತಿದ್ದಾರೆ. ಯಾಕೋ ಕೇಸರಿ ಮನೆ ಸದ್ಯಕ್ಕೆ ಸರಿಯಾಗಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿಲ್ಲ. ಕೇಸರಿ ಮನೆಯೊಳಗೆ ಒಂದು ಕಡೆಗೆ ಟಿಕೆಟ್ ಹಂಚಿಕೆ ಆದ ಬಳಿಕ ಅಸಮಾಧಾನ ಸ್ಫೋಟಗೊಳ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಅದನ್ನು ತೇಪೆ ಹೆಚ್ಚುವಂಥ ಕೆಲಸ ಕೂಡ ಆಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ಈಗ ಡಬಲ್ ಶಿಫ್ಟ್ನಲ್ಲಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಕಮಲಪಾಳ್ಯದಲ್ಲಿ ಏನಾಗ್ತಾ ಇದೆ, ಒಂದು ರೌಂಡ್ ಹೋಗ್ಬಿಟ್ಬೋಣ. ಒಂದು ಕುಟುಂಬದ ಕೈಲಿ ಹಾಕೊಟ್ರು ಪಕ್ಷವನ್ನ. ಅವರೇ ಹಂಗಾರೆ ನಾಯಕರ, ಅವರೇ ಲಿಂಗಾಯತ ನಾಯಕರ, ಬೇರೆ ಲಿಂಗಾಯತ ನಾಯಕರುಗಳು ಇಲ್ವಾ? ಇದಕ್ಕೆ ಪೂರ್ಣ ಕಾರಣ ಯಡಿಯೂರಪ್ಪನವರು. ನಿನ್ನೆ ಮಾಧುಸ್ವಾಮಿ ಅವ್ರನ್ನ ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ, ಇಲ್ಲ ನೀನು ಬರಬೇಡ ಅಂತ. ಸೋಮಣ್ಣವ್ರು ಪರವಾಗಿ ಮಾಡಲ್ಲ. ಅವ್ರೇನಾರು ಬಂದ್ರೆ ಪರಿಣಾಮ ಹಳ್ಳಿಗಳಲ್ಲಿ ಭಾರಿ ಕೆಡ್ತಾರೆ. ಸಂಗಣ್ಣವ್ರು ನಮ್ಮಿಂದ ದೂರ ಆಗ್ತಾರೆ ಅಂತೇಳಿ ಅವ್ರ ಕಣ್ಣೀರು ನೋಡಿ ನನಗೆ ಕಣ್ಣೀರು ಬಂದಿದೆ. ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ ನೀವೇ ನಿಂತ್ಕೋಬೇಕಂತ, ಆ ಥರ ಅವರು ನಿಂತ್ಕೊಳಕ್ ತಯಾರಿ ಮಾಡಿ. ಪಕ್ಷ ಕೈ ಬಿಡಲ್ಲ ಅಂತ ನಾನು ಭಾವಿಸಿದ್ದೇನೆ. ಮುಹೂರ್ತ ಫಿಕ್ಸ್ ಆಗಿದೆ. ವಿಶ್ವದ ಅತಿ ದೊಡ್ಡ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯೇ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಲಿದೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ದಿನಾಂಕ ಘೋಷಿಸಲಿದ್ದಾರೆ. ಅತ ಚುನಾವಣೆಗೆ ಮುಹೂರ್ತ ನಿಗದಿಯಾಗ್ತಿದ್ರೆ ಇತ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಕಿಚ್ಚು ದಗದಗಿಸ್ತಿದೆ. ಪುತ್ರನಿಗೆ ಟಿಕೆಟ್ ಮಿಸ್ ಆದ್ಮೇಲೆ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ಕೆಎಸ್ ಈಶ್ವರಪ್ಪ ಇಂದು ಮತ್ತೆ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ವರಿಷ್ಠರು ವಿಜಯೇಂದ್ರಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಇವರು ಪಕ್ಷವನ್ನ ಹಾಳು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಮಿತ್ ಶಾ ಭೇಟಿ ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ ಅಂತ ಮತ್ತು ಹೇಳಿದ್ರು. ಈ ರೀತಿ ಸುಳ್ಳು ಆಶ್ವಾಸನೆಗಳನ್ನು ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು, ಅವತ್ತೇ ಬಂದಾಗ ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅವನಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ. ಇವತ್ತು ಅವ್ನು ನಿಂತ್ಕೊಂಡ್ರೆ 100ಕ್ಕೆ 100 ಕಾಂಟೆಸ್ಟಲ್ಲಿ ಗೆಲ್ತಾನೆ. ಎಷ್ಟು ಜನ ಹಾವೇರಿ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ 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 ಮನೆಗೆ ಬಂದು ಹೇಳೋಗ್ತಾ ಇದ್ದಾರೆ. ಇದಕ್ಕೆ ಪೂರ್ಣ ಕಾರಣ ಯಡಿಯೂರಪ್ಪನವರು, ವಿಜೇಂದ್ರ, ಬೇರೆ ಯಾರೂ ಅಲ್ಲ. ಸಂಜೆ ಶಿವಮೊಗ್ಗದ ಬಂಜಾರ ಭವನದಲ್ಲಿ ಈಶ್ವರಪ್ಪ ಬೆಂಬಲಿಗರ ಸಭೆ ನಡೆಸಿದ್ರು. ತುಮಕೂರು ಟಿಕೆಟ್ ತಪ್ಪಿದ್ದಕ್ಕೆ ಮಾಧುಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಖುದ್ದು ಮಾಧುಸ್ವಾಮಿಯೇ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಬಳಿ ತಮ್ಮ ಅಸಮಾಧಾನ ತೋರ್ಪಡಿಸಿದ್ದಾರೆ. ಸೋಮಣ್ಣ ಮಾಧುಸ್ವಾಮಿಗೆ ಕರೆ ಮಾಡಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಉತ್ತರಿಸಿರೋ ಮಾಧುಸ್ವಾಮಿ ಬರಬೇಡ ಅಂತ ಹೇಳಿದ್ದಾರಂತೆ. ನಾನು ನಿನ್ನೆ ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ, ಇಲ್ಲ ನೀನು ಬರಬೇಡ ಅಂತಂದರು. ಆಯಿತು, ನನ್ನ ತಂಗಿ ಇರ್ತಾಳೆ, ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡೋ, ನೀನು ಯಾಕೆ ಮಾತಾಡ್ತೀಯ ಅಂತೆ. ಬೇಡ ಗುರು, ನನ್ನ ಮಾತು ಕೇಳು ಸೋಮಣ್ಣ, ಬೇಡ. ನಾನು ಆಯ್ತಪ್ಪ, ಒಂದು 4 ದಿನ ಕಳೀಲಿ, ನಿನ್ನಲ್ಲಿರ್ತಕ್ಕಂಥ ದುಗುಡನೂ ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದು. ಇನ್ನು ಸೋಮಣ್ಣಗೆ ಟಿಕೆಟ್ ನೀಡಿದ್ದಕ್ಕೆ ಕೆಂಡಾಮಂಡಲರಾಗಿರೋ ಮಾಧುಸ್ವಾಮಿ ಸೋಮಣ್ಣ ಪರ ಪ್ರಚಾರ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಸೋಮಣ್ಣವ್ರು ಪರವಾಗಿ ಮಾಡಲ್ಲ. ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರೂ ಮಾಡ್ತಿರ್ಲಿಲ್ಲ. ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರೂ ನಾನು ಉಸಿರಾಡ್ತಿರ್ಲಿಲ್ಲ, ಮಾಡ್ತಿದ್ದೆ. ಇಷ್ಟೇ ಅಲ್ಲ, GS ಬಸವರಾಜ್ ನಮ್ಮ ಮನೆಗೆ ಬಂದ್ರೆ ಪರಿಣಾಮ ಘೋರವಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾರು ಪರಿಣಾಮ ಭಾಳ ಕೆಟ್ಟದಾಗುತ್ತೆ ಅವ್ರಿಗೆ ಹೇಳ್ಬಿಡಿ. ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ, ಅವ್ರೇನಾರು ಬಂದರೆ ಪರಿಣಾಮ ಹಳ್ಳಿಗಳಲ್ಲಿ ಭಾರಿ ಕೆಟ್ಟದಾಗುತ್ತೆ. ನನ್ನಿಂದ ಅಲ್ಲ, ಹಳ್ಳಿ ಜನ ಅಷ್ಟು ಹೇಳಿದ್ ನಿಂತವ್ರಿಗೆ. ಯಾಕೆಂದರೆ ನಾನು ಎಷ್ಟು ವರ್ಕ್ ಮಾಡಿದ್ದೆ ಅವ್ರಿಗೇನೋ ಜನಕ್ಕೆ ಗೊತ್ತು. ಇತ್ತ ಕೊಪ್ಪಳದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಂಸದ ಸಂಗಣ್ಣ ಕರಡಿ ಕಣ್ಣೀರು ಹಾಕಿದ್ದಾರೆ. ರೈಲು ಸೇವೆ ಉದ್ಘಾಟನಾ ಸಮಾರಂಭದ ವೇಳೆ ಅಭಿಮಾನಿಗಳು ಕಣ್ಣೀರು ಹಾಕಿದ್ರಿಂದ ಸಂಗಣ್ಣ ಕರಡಿ ಕೂಡ ತಡೆದುಕೊಳ್ಳಲಾಗದೆ ಕಣ್ಣೀರು ಸುರಿಸಿದ್ರು. ನಾವು ಸಂಗಣ್ಣವರಿಂದ ದೂರ ಆಗ್ತೀವಿ ಅಂತೇಳಿ ಅವ್ರ ಭಾವನೆ ನೋಡಿ ನನಗೆ ಕಣ್ಣೀರು ಬಂದದ, ಬೇರೆ ರೀತಿ ಯಾವುದಕ್ಕೂ ಕಣ್ಣೀರು ಬಂದ. ನನಗೇನಿಲ್ಲ ಸರ್, ಅವರು ನಮಗೇನು ಹುಡುಗರು ಅದಾರ, ಫ್ರೆಂಡ್ಸ್ ಅದಾರ, ಹುಡುಗರು ಯೂತ್ಸ್ ಅದಾರಲ್ಲ, ಭಾಳ ಅಭಿಮಾನ ಇಟ್ಕೊಂಡಿದ್ರು. ಇವತ್ತು ಸಂಗಣ್ಣವ್ರು ನಮ್ಮಿಂದ ದೂರ ಆಗ್ತಾರೆ ಅಂತೇಳಿ ಅವ್ರ ಕಣ್ಣೀರು ನೋಡಿ ನನಗೆ ಕಣ್ಣೀರು ಬಂದಿದೆ. ಸದ್ಯದ ಮಟ್ಟಿಗೆ ಅವ್ರಿಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಅವರಿಗೆ ಖೇದ ಅನಿಸೈತೆ, ದುಃಖ ಅನಿಸೈತೆ, ಅಷ್ಟು ಬಿಟ್ಟರೆ. ಬೆಳಗಾವಿ ಲೋಕಸಭೆ ಟಿಕೆಟ್ ವಿಚಾರವಾಗಿ ಬಿಜೆಪಿಯಲ್ಲಿ ನಾನಾ ಲೆಕ್ಕಾಚಾರಗಳು ಶುರುವಾಗಿವೆ.
ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಬಹುತೇಕ ಫೈನಲ್ ಆಗಲಿದೆ. ಬೆಳಗಾವಿ ಬೇಡ ಅಂತಿದ್ದ ಜಗದೀಶ್ ಶೆಟ್ಟರ್ ಕೂಡ ಬಿಎಸ್ವೈ ಸಂಧಾನದ ಬಳಿಕ ಸ್ಪರ್ಧೆಗೆ ಸಮ್ಮತಿ ಸೂಚಿಸಿದ್ದಾರೆ. ಆದರೆ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅನ್ನೋದರ ಮೇಲೂ ಕೆಲ ಬದಲಾವಣೆ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಣಕ್ಕಿಳಿದ್ರೆ ಬಿಜೆಪಿ ಕೂಡ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮುರುಗೇಶ್ ನಿರಾಣಿಯನ್ನ ಅಭ್ಯರ್ಥಿಯಾಗಿಳಿಸುವ ಮೂಲಕ ಟಕ್ಕರ್ ಕೊಡಬಹುದು ಎನ್ನಲಾಗಿದೆ. ಈ ಮಧ್ಯೆ ಸಂಸದೆ ಮಂಗಳಾ ಅಂಗಡಿ ಕೂಡ ಟಿಕೆಟ್ ಬಗ್ಗೆ ಮಾತನಾಡಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ಕೊಟ್ರೆ ನಾವು ಪ್ರಚಾರ ಮಾಡ್ತೀವಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಟಿಕೆಟ್ ಸಿಗದೆ ಇರೋದು ಸ್ವಲ್ಪ ನಿರಾಸೆ ಉಂಟು ಮಾಡಿದೆ ಎಂದಿದ್ದಾರೆ. ಶೆಟ್ಟರ್ ಅವ್ರದ್ದೇ ಫೈನಲ್ ಆಗುತ್ತೆ ಅಂತ ಹೈಕಮಾಂಡ್ ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ, ನೀವೇ ನಿಂತ್ಕೋಬೇಕಂತ. ಆ ಥರ ಅವರು ನಿಂತ್ಕೊಳ್ಳೋಕೆ ತಯಾರಿ ಮಾಡಿದ್ದಾರೆ. ಇಲ್ಲ, ಡೆಲ್ಲಿಗೆ ಅದೇ ಭೇಟಿ ಆಗಬೇಕಂತ ಹೋಗಿದ್ದೀವಿ. ಆದರೆ ಅಷ್ಟು ಜಗದೀಶ್ ಶೆಟ್ಟರ್ ಅವರು ಫೈನಲ್ ಆಗಿದೆ ಅಂತ ನಿಂತ್ಕೋ ಅಂತ ಫೋರ್ಸ್ ಮಾಡ್ತಾ ಅಂತ ಹೇಳೋದ್ರಿಂದ ನಾನು ಯಾರಿಗೆ ಭೇಟಿ ಆಗಲಿಲ್ಲ. ಒಂದು ಕಡೆ ಟಿಕೆಟ್ ಹಂಚಿಕೆ ಬಳಿಕ ಕೆಲ ಕ್ಷೇತ್ರಗಳು ಸಮಸ್ಯೆ ಆದರೆ ಟಿಕೆಟ್ ಹಂಚಿಕೆಗೂ ಮೊದಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಜೆಪಿಗೆ ಕಗ್ಗಂಟಾಗಿದೆ. ಟಿಕೆಟ್ಗಾಗಿ ಕೆ ಸುಧಾಕರ್ ಮತ್ತು ವಿಶ್ವನಾಥ್ ಪುತ್ರ ಅಲೋಕ್ ನಡುವೆ ಫೈಟ್ ನಡೀತಿದೆ. ಅಲೋಕ್ ಬೆನ್ನಿಗೆ ಮಾಜಿ ಸಿಎಂ ಯಡಿಯೂರಪ್ಪ ನಿಂತಿದ್ರೆ ಸುಧಾಕರ್ ಪರ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ನಿಂತಿದ್ದಾರೆ. ಗೊಂದಲ ಇರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಬಿಜೆಪಿ ಪೆಂಡಿಂಗ್ ಇಟ್ಟಿದೆ. ನಮ್ಮ ಜಾಯಮಾನೋ ಅಥವಾ ನಮ್ಮ ಜಾತಕದಲ್ಲಿ ಇದೆಯೋ ಗೊತ್ತಿಲ್ಲ, ಯಾವುದೂ ಕೂಡ ನನಗೆ ಸಲೀಸಾಗಿ ಬಂದಿಲ್ಲ ಜೀವನದಲ್ಲಿ. ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಕೊನೆ ಗಳಿಗೆಯಲ್ಲೇ ನನಗೆ ಸಿಕ್ಕಿರೋವಂಥದ್ದು. ಇವಾಗಲೂ ನಾನು ಆಶಾಭಾವನೆಯಿಂದ ಇದ್ದೀನಿ, ನಮ್ಮ ಪಕ್ಷ ನನ್ನ ಕೈ ಬಿಡಲ್ಲ. ಕಷ್ಟದಲ್ಲಿ ಕೈ ಹಿಡಿದಿರೋರನ್ನ ಪಕ್ಷ ಕೈ ಬಿಡಲ್ಲ ಅಂತ ನಾನು ಭಾವಿಸಿದ್ದೇನೆ. ಇನ್ನೊಂದೆಡೆ ಮಂಡ್ಯ ಭದ್ರಕೋಟೆ ಉಳಿಸಿಕೊಳ್ಳುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಾಗಿದೆ. ಅಭ್ಯರ್ಥಿಯಾಗಿ ಸಿಎಸ್ ಪುಟ್ಟರಾಜು ಆಯ್ಕೆಯಾಗುವುದು ಬಹುತೇಕ ಪಕ್ಕಾ ಆಗಿದೆ. ಅಲ್ಲದೆ ಮಂಡ್ಯದಲ್ಲಿಂದು ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.